ಇಲ್ಲಿದೆ ಹಳ್ಳಿಯ ಭಯಂಕರ ಕಥೆ. ದಟ್ಟ ಕಾಡಿನ ನೆರಳು. ದಟ್ಟ ಕಾಡಿನ ಅಂಚಿನ ಹಳ್ಳಿ. ಮಲೆನಾಡಿನ ಅಂತರಾಳದಲ್ಲಿ ದಟ್ಟ ಕಾಡಿನ ಅಂಚಿಗೆ ತಗಲಿಕೊಂಡಿದ್ದ ಒಂದು ಹಳ್ಳಿ ಇಟ್ಟು ಕಾಲನೆರಳು. ಹಗಲು ಅದು ಶಾಂತ, ಹಕ್ಕಿಗಳ ಚಿಲಿಪಿಲಿ, ಹೊಲಗಳ ಹಸಿರು. ಆದರೆ ಸೂರ್ಯ ಅಸ್ತಂಗತವಾದ ಕ್ಷಣದಿಂದಲೇ ಹಳ್ಳಿ ಮೌನಕ್ಕೆ ಜಾರುತ್ತಿತ್ತು. ಹಿರಿಯರು ಮಕ್ಕಳಿಗೆ ಎಚ್ಚರಿಸುತ್ತಿದ್ದರು. ಸಂಜೆಯಾದ ಮೇಲೆ ಕಾಡಿನ ಕಡೆ ನೋಡಬೇಡ, ಕರೆಯಿದ್ರೂ ಹೋಗಬೇಡ. ಯಾಕೆಂದರೆ ಕಾಡಿನೊಳಗೆ ಒಂದು ನೆರಳಿತ್ತು. ಅಶ್ವತ್ಥ ಮರದ ಕೆಳಗಿನ ಶಬ್ದ. ಕಾಡಿನೊಳಗೆ ಹಳ್ಳಿಯಿಂದ ಸ್ವಲ್ಪ ದೂರ ಒಂದು ಹಳೆಯ ಅಶ್ವತ್ಥ ಮರ. ರಾತ್ರಿ ಬಂದಾಗ ಅಲ್ಲಿ ಹೆಜ್ಜೆಗಳ ಶಬ್ದ, ಗಂಟೆಗಳ ಚಿಂಚಿಣಿ ಮತ್ತು ಯಾರೋ ಕರೆಯುವಂತೆ, ಬಾ ಬಾ. ಒಂದು ರಾತ್ರಿ ಧೈರ್ಯಶಾಲಿ ಅನ್ನಿಸಿಕೊಂಡ ಯುವಕ ಮಾದಪ್ಪ ಸತ್ಯ ತಿಳಿಯಬೇಕೆಂದು ಕಾಡಿನೊಳಗೆ ಹೋದ. ಚಂದ್ರನ ಬೆಳಕು ಮರದ ಮೇಲೆ ಬೀಳುತ್ತಿದ್ದಾಗ ಅವನಿಗೆ ಕಾಣಿಸಿತು. ಮರದ ಕೆಳಗೆ ನಿಂತಿದ್ದ ಮುಖವಿಲ್ಲದ ಆಕೃತಿ. ಕಣ್ಣುಗಳಿಲ್ಲ, ಆದರೆ ನೋಡುವಂತೆ. ಬಾಯಿಲ್ಲ, ಆದರೆ ಕರೆಯುವಂತೆ. ಮರಳಿ ಬರದ ಮಾದಪ್ಪ. ಆ ರಾತ್ರಿ ನಂತರ ಮಾದಪ್ಪ ಮರಳಿ ಬಂದಿಲ್ಲ. ಬೆಳಗ್ಗೆ ಕಾಡಿನ ಅಂಚಿನಲ್ಲಿ ಅವನ ಚಪ್ಪಲಿ ಮಾತ್ರ ಸಿಕ್ಕಿತು. ಅದರಲ್ಲಿ ಕೆಂಪು ಮಣ್ಣು, ಆದರೆ ರಕ್ತವಿಲ್ಲ. ಆ ದಿನದಿಂದ ಹಳ್ಳಿಯಲ್ಲಿ ಒಂದು ನಿಯಮ: ಯಾರು ಕಾಡಿನೊಳಗೆ ಕಾಲಿಟ್ಟರೆ ಅವರು ಕಾಡಿನವರಾಗುತ್ತಾರೆ. ಇಂದಿಗೂ ಕಾಲನೆರಳಿನ ಹಳ್ಳಿಯಲ್ಲಿ ಸಂಜೆಯಾದಾಗ ದೀಪಗಳು ಬೇಗ ಆರಿಸುತ್ತಾರೆ. ಮಕ್ಕಳನ್ನು ಮನೆಯೊಳಗೆ ಸೇರಿಸುತ್ತಾರೆ. ಮತ್ತು ಯಾರಾದರೂ ಧೈರ್ಯ ಮಾಡಿ ಕೇಳಿದರೆ ಅದು ಏನು? ಹಿರಿಯರು ಮೌನವಾಗುತ್ತಾರೆ. ಯಾಕೆಂದರೆ ಕೆಲವು ಕಥೆಗಳು ಹೇಳಿದಷ್ಟು ಭಯಂಕರವಲ್ಲ, ಅವು ಅನುಭವಿಸಿದವರಿಗೆ ಮಾತ್ರ ಸತ್ಯ. ಭಯಂಕರ ಕಥೆ. ನೀವು ಇನ್ನೂ ಹೆಚ್ಚು ಭಯಂಕರ ಅಥವಾ ಮಕ್ಕಳಿಗೆ ಸೂಕ್ತ ಅಥವಾ ನಿಜ ಘಟನೆ ಆಧಾರಿತ ಕಥೆ ಬೇಕಾದ್ರೆ ಹೇಳಿ. ಇಲ್ಲಿದೆ ಭಯಾನಕ ಮುಂದುವರಿದ ಕಥೆ. ಹಂಚಿನಹಳ್ಳಿ 2. ಕಾಡು ಎಚ್ಚರವಾದ ರಾತ್ರಿ. ಹಂಚಿನಹಳ್ಳಿ ಮತ್ತೆ ಮೌನಕ್ಕೆ ಜಾರಿತ್ತು. ಮೊದಲ ಘಟನೆ ನಡೆದೇ 10 ವರ್ಷ ಕಳೆದಿದ್ದರೂ ಕಾಡಿನ ಕಡೆ ನೋಡಿದರೆ ಇಂದಿಗೂ ಜನರ ಕಣ್ಣುಗಳಲ್ಲಿ ಭಯ. ಮಾದಪ್ಪನ ನಂತರ ಯಾರೂ ಕಾಡಿನೊಳಗೆ ಹೋಗಿರಲಿಲ್ಲ. ಆದರೆ ಈ ಬಾರಿ ಕಾಡೇ ಹಳ್ಳಿಯೊಳಗೆ ಬರುತ್ತಿತ್ತು. ರಾತ್ರಿ 12ಕ್ಕೆ ಕೇಳಿದ ಹೆಜ್ಜೆಗಳು. ಅಮಾವಾಸ್ಯೆ ರಾತ್ರಿ. ಹಳ್ಳಿ ನಿದ್ರೆಯಲ್ಲಿ ಮುಳುಗಿತ್ತು. ಅಷ್ಟರಲ್ಲಿ ಟಕ್ ಟಕ್ ಟಕ್. ಹಂಚಿನ ಮನೆಗಳ ಮೇಲಿಂದ ಯಾರೋ ನಡೆಯುವ ಶಬ್ದ. ಮೊದಲು ಒಬ್ಬರ ಮನೆ, ಮತ್ತೊಂದು ಮನೆ, ನಂತರ ಪೂರ್ಣ ಹಳ್ಳಿ. ಯಾರೂ ಹೊರಗೆ ಬಾರದಂತೆ ಬಾಗಿಲು ಮುಚ್ಚಿಕೊಂಡಿದ್ದರು. ಆದರೆ ಗೌರಮ್ಮ ಮಾತ್ರ ಕಿಟಕಿ ತೆರೆದಳು. ಅವಳು ಕಂಡದ್ದು ತಲೆಯಿಲ್ಲದ ಆಕೃತಿ. ಕಾಲುಗಳು ನೆಲ ತಟ್ಟದೆ, ಕೈಯಲ್ಲಿ ಒಡೆದ ಗಂಟೆ. ಗಂಟೆ ಬಾರಿಸಿಲ್ಲ, ಆದರೂ ಶಬ್ದ ನೆರಳಿನೊಳಗೆ ಹುಟ್ಟುತ್ತಿತ್ತು. ಹಳೆಯ ದೇವಾಲಯದ ಬಾಗಿಲು. ಆ ರಾತ್ರಿ ಹಳೆಯ ಕಾಡು ದೇವಾಲಯದ ಬಾಗಿಲು 10 ವರ್ಷಗಳಿಂದ ಮುಚ್ಚಿದ್ದದ್ದು ಸ್ವತಃ ತೆರೆದಿತ್ತು. ಒಳಗಿದ್ದ ಕಲ್ಲಿನ ಮೂರ್ತಿಯ ಕಣ್ಣುಗಳಿಂದ ನೀರು ಅಲ್ಲ, ಕಪ್ಪು ದ್ರವ ಹರಿಯುತ್ತಿತ್ತು. ಹಳ್ಳಿಯ ಪುರೋಹಿತ ಶಿವಪ್ಪ ಅಂದನು, ಇದು ಶಾಪ. ಮಾದಪ್ಪ ಒಬ್ಬನೇ ಅಲ್ಲ, ಅವನೊಂದಿಗೆ ಇನ್ನೂ ಹಲವರು ಕಾಡಿನೊಳಗೆ ಸಿಕ್ಕಿಬಿದ್ದಿದ್ದಾರೆ. ಹಂಚಿನಹಳ್ಳಿ ಕರೆದವರ ಹೆಸರು. ಆ ರಾತ್ರಿ ಕಾಡಿನಿಂದ ಧ್ವನಿ ಕೇಳಿತು. ಒಂದು ಹೆಸರು ಅಲ್ಲ, ಹಳ್ಳಿಯ ಪ್ರತಿಯೊಬ್ಬರ ಹೆಸರು. ತಾಯಿ, ಮಗ, ವೃದ್ಧ, ಯಾರ ಹೆಸರನ್ನೂ ಬಿಟ್ಟಿಲ್ಲ. ಯಾರ ಹೆಸರು 3 ಬಾರಿ ಕೇಳಿತು. ಅವರು ಬೆಳಿಗ್ಗೆ ಹಳ್ಳಿಯಲ್ಲಿ ಕಾಣಿಸಿಲ್ಲ. ಮನೆ ಇದ್ದೇ ಇತ್ತು, ಆದರೆ ಒಳಗೆ ಯಾರೂ ಇಲ್ಲ. ಇಂದಿಗೂ ಹಂಚಿನಹಳ್ಳಿಯಲ್ಲಿ ರಾತ್ರಿ 12 ಗಂಟೆಗೆ ಗಂಟೆ ಬಾರಿದರೆ ಯಾರೂ ಉತ್ತರ ಕೊಡೋದಿಲ್ಲ. ಯಾಕೆಂದರೆ ಕಾಡು ಕೇಳುವ ಪ್ರಶ್ನೆ ಒಂದೇ: ಈ ಬಾರಿ ಯಾರನ್ನು ನನ್ನದು ಮಾಡಿಕೊಳ್ಳಲಿ? ನೀವು ಬೇಕಾದರೆ
ಹಂಚಿನಹಳ್ಳಿ 3 ಶಾಪದ ಮೂಲ ನಿಜ ಘಟನೆ ಆಧಾರಿತ ಆವೃತ್ತಿ. ಚಿಕ್ಕ ಆದರೆ ಹೆಚ್ಚು ಭಯಂಕರ ಕಥೆ. ಯಾವುದು ಬೇಕು ಹೇಳಿ, ಕಾಡು ಇನ್ನೂ ಕಥೆ ಹೇಳಲು ಸಿದ್ಧವಾಗಿದೆ.